ಧರ್ಮಶಾಸ್ತ್ರ ಹೇಳ್ತದೆ, ಸಮಗ್ರವಾದ ಬದುಕಿಗೆ ನಾವು ಇಷ್ಟು ನಿಯಮಗಳಂತೂ ಮಾಡಿಕೊಂಡಿದ್ದೇವೆ, ಆ ನಿಯಮಗಳನ್ನು ಮೀರಿದ್ರೆ ಏನಾಗಲಿಕ್ಕಿಲ್ಲ ಲೋಕದಲ್ಲಿ. ಅದಕ್ಕೋಸ್ಕರ ನಿಯಮಗಳನ್ನು ಪಾಲಿಸಬೇಕು ಅಂತ ಅಷ್ಟೇ ಹೊರತು ಬೇರೆ ಯಾವುದಕ್ಕಲ್ಲ. ನಿಯಮಗಳು ಬಂದದ್ದು ಯಾಕೆ ಅಂತ ಕೇಳಿದರೆ ನಮಗೆ ಒಳ್ಳೆಯದಾಗಲಿ ಅಂತಲೇ ಬಂದದ್ದು. ನಿಜವಾದ ಒಬ್ಬ ಟ್ರಾಫಿಕ್ ಪೊಲೀಸ್ನ ಹತ್ರ ನಾವು ಕೇಳಿದರೆ, ಯಾಕೆ ನೀವು ಹೀಗೆಲ್ಲ ರಗಳೆ ಮಾಡ್ತೀರಿ ನಮಗೆ ಅಂತ ಕೇಳಿದರೆ ಅವನು ಹೇಳ್ತಾನೆ, ನೋಡಿ ಈ ಎಲ್ಲ ಕಾನೂನುಗಳಿರುವಂಥದ್ದು ನಿಮ್ಮ ಒಳ್ಳೆಯದಕ್ಕಾಗಿ, ನೀವು ಅದನ್ನು ಮೀರಿದರೆ ನಿಮಗೇ ನೀವು ತೊಂದರೆ ತಂದುಕೊಳ್ತೀರಿ ಅಷ್ಟೇ ಹೊರತು ನಾನು ಕೇವಲ ಕಾನೂನಿನ ಪರಿಪಾಲಕ ಮಾತ್ರ ಅಂತ ಅವ ಹೇಗೆ ಉತ್ತರ ಕೊಡ್ತಾನೋ ಅದನ್ನು ಹೇಗೆ ನಾವು ಗೌರವದಿಂದ ಕೇಳ್ತೇವೆ. ದೊಡ್ಡ ಮಾತು ಅಂತ ಹೇಳಿಬಿಡ್ತೇವೆ. ಹಾಗೆ ಯಾರಾದರೂ ಹೇಳಿದರೆ ಹೌದು ಭಾರಿ ಒಳ್ಳೆ ಮಾತಾಡಿದರು ಅಂತ. ಶಾಸ್ತ್ರ ಹೇಳುವ ಮಾತನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ? ಶಾಸ್ತ್ರವು ಹಾಗೆ ಹೇಳ್ತದೆ, ನಿಮಗೆಲ್ಲ ಒಳ್ಳೆಯದಾಗಬೇಕು ಅಂತ ಋಷಿಗಳು ಧ್ಯಾನಸ್ಥರಾಗಿ ಒಂದಿಷ್ಟು ನಿಯಮಗಳನ್ನು ಕಂಡುಕೊಂಡು ಈ ರೀತಿ ಬದುಕಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿ ನಾವು ಬದುಕಬೇಕು. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಒಳ್ಳೆಯದಾಗ್ತದೆ, ಅದಕ್ಕಿಂತ ಹೆಚ್ಚು ಯಾರಿಗೂ ಕೆಟ್ಟದಾಗುವುದಿಲ್ಲ. ತಸ್ಮಾತ್ ಇಡೀ ಲೋಕ ಅದು ತನ್ನಿಂದ ತಾನೇ ಪ್ರವರ್ತಿತವಾಗುತ್ತದೆ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಆಚಾರವನ್ನು, ಶೌಚವನ್ನು ಅನುಸರಿಸಬೇಕು ಅಂತ. ಶೌಚ ಎನ್ನುವಂಥದ್ದು ಎರಡು ರೀತಿ. ಒಂದು ನಿನ್ನೆ ಹೇಳಿದ ಹಾಗೆ ಮನಃಶುದ್ಧಿ, ಮತ್ತೊಂದು ಸ್ನಾನಾದಿಗಳಿಂದ ದೇಹ ಶುದ್ಧಿ, ದೇಹವನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಸ್ನಾನದ ಬಗ್ಗೆ ನಾನು ನಿನ್ನೆ ಉಪನ್ಯಾಸದ ಕೊನೆಗೆ ಅದನ್ನು ಹೇಳಿದೆ. 5 ರೀತಿಯ ಸ್ನಾನ ಉಂಟು. ಅದು ಆಗ್ನೇಯ, ವಾರುಣ, ಬ್ರಾಹ್ಮ, ವಾಯವ್ಯ, ದಿವ್ಯ ಎನ್ನುವಂತಹ ರೀತಿಯಲ್ಲಿ ದೇಹವನ್ನು ಶುದ್ಧಿ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಪುರಾಣ ನಮಗೆ ಹೇಳಿದೆ ಅಂತ. ಸ್ನಾನ ಒಂದೇ ಆಚಾರವೋ ಕೇಳಿದರೆ ಒಂದಲ್ಲ. ಸ್ನಾನ ಯಾಕೆ ಮಾಡಬೇಕು ಅಂತ ಕೇಳಿದರೆ ಇಡೀ ದಿನ ನಾವು ಶುದ್ಧರಾಗಿರಲಿಕ್ಕೆ ಬೆಳಿಗ್ಗೆ ಸ್ನಾನ ಮಾಡಬೇಕು ಅಂತ. ಸನ್ಯಾಸಿಗಳಿಗೆ ಅವರಿಗೆ ನಿಯಮಗಳು ಜಾಸ್ತಿ. ಸಾಮಾನ್ಯ ಗೃಹಸ್ಥನಿಗಾಗುವಾಗ ಬೆಳಿಗ್ಗೆ 1 ಬಾರಿ ಸ್ನಾನ ಮಾಡಿದರೆ ಸಾಕಾಗ್ತದೆ, ಮತ್ತು ಮರುದಿವಸ ಸ್ನಾನ ಮಾಡಿದರೆ ಸಾಕು. ಮಧ್ಯದಲ್ಲಿ ಏನಾದರೂ ಅಶುದ್ಧಿ ತನಗೆ ಆಯಿತು ಅಂತ ಗೊತ್ತಾದರೆ ಸ್ನಾನ ಮಾಡ್ಬೋದು, ಇಲ್ಲದ್ರೆ ಮಾಡಬೇಕು ಅಂತ ನಿಯಮ ಇಲ್ಲ. ಸ್ನಾನ ಯಾವಾಗ ಬೇಕು ಅಂತ ಕೇಳಿದ್ರೆ ಯಾವಾಗ ನಾನು ಅಶುದ್ಧನಾಗಿದ್ದೇನೆ ಅಂತ ಗೊತ್ತಾಗ್ತದೋ ಆಗ ಸ್ನಾನ ಬೇಕು, ಇಲ್ಲದಿದ್ದರೆ ಸ್ನಾನ ಬೇಡ ಅಂತ. ಹಾಗಾಗಿ ಸಾಮಾನ್ಯ ನಿಯಮ ಮಾಡಿದ್ದಾರೆ. ಗೃಹಸ್ಥನಾದವನಿಗೆ ದಿವಸಕ್ಕೆ 1 ಬಾರಿ ಸ್ನಾನ, ಸನ್ಯಾಸಿ ಆದವನಿಗೆ ದಿವಸಕ್ಕೆ 3 ಬಾರಿ ಸ್ನಾನ. ಯಾಕೆ ಸನ್ಯಾಸಿ 3 ಬಾರಿ ಸ್ನಾನ ಮಾಡಬೇಕು ಅಂತ ಕೇಳಿದರೆ ಉತ್ತರ ಇದೆ. ಪರಿಶುದ್ಧಿ ಅನ್ನುವಂಥದ್ದು ಸನ್ಯಾಸಿ ಆದವನಿಗೆ ತುಂಬ ಹೆಚ್ಚು. ನಿರಂತರ ಭಗವತ್ ಸ್ಮರಣೆ ಮಾಡಿಕೊಂಡಿರುವುದರಿಂದ ಸ್ವಲ್ಪವೂ ಕೂಡ ಪ್ರಾಕೃತಿಕವಾದ ಬೇರೆ ಸಾಂಸಾರಿಕವಾದ ವಿಷಯಗಳಿಗೆ ಸ್ಪೃಷ್ಟನಾಗದೆ ಆತ ದೇವರನ್ನು ಚಿಂತಿಸ್ತಾ ಇರಬೇಕು. ಹಾಗೆ ಯಾರು ಹೆಚ್ಚು ಹೆಚ್ಚು ಪರಿಶುದ್ಧಿಯ ಕಡೆಗೆ ಹೋಗ್ತಾನೆ ಅವನಿಗೆ ತೊಂದರೆ ಆಗುವುದು ಹೆಚ್ಚು. ಅದಕ್ಕೋಸ್ಕರ ಆತ ಸ್ನಾನ ಮಾಡಬೇಕು ಅಂತ 3 ಸರ್ತಿ ಸ್ನಾನ ಮಾಡಬೇಕು ಅಂತ ವಿಧಾನ ಮಾಡಿದರು. ಸ್ವಲ್ಪ ಕಷ್ಟ. ಸನ್ಯಾಸ ಜೀವನ ಎನ್ನುವಂಥದ್ದು ಬದುಕಲಿಕ್ಕೆ ತುಂಬ ಕಷ್ಟಕರವಾದಂಥ ವ್ಯವಸ್ಥೆ. ಆ ದೃಷ್ಟಿಯಲ್ಲಿ ಅವರಿಗೆ 3 ಸ್ನಾನ ಹೇಳಿದರು, ಗೃಹಸ್ಥನಿಗೆ 1 ಸ್ನಾನ ಹೇಳಿದರು. ಇದರ ಉದ್ದೇಶ ಏನು ಅಂತಂದರೆ, ಒಮ್ಮೆ ಸ್ನಾನ ಮಾಡಿದರೆ ಇಡೀ ದಿನ ಅಥವಾ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗಿರುವಂಥ ಹೊತ್ತು ಆತ ಪರಿಶುದ್ಧನಾಗಿರ್ತಾನೆ, ಆತನ ಎಲ್ಲ ಕೆಲಸವೂ ಕೂಡ ಸುಸೂತ್ರವಾಗಿ ನಡೆಯುತ್ತದೆ ಅಂತ. ನಮಗೆ ಅನುಭವವೇ ಪಾಠ ಕಲಿಸ್ತದೆ. ನಾವೇ ಬೇಕಾದರೆ ಅದನ್ನು ಆಚರಣೆ ಮಾಡಿ ನೋಡ್ಬೋದು. ಬೆಳಿಗ್ಗೆ 4 ರಿಂದ 5 ಗಂಟೆ ಬೆಳಿಗ್ಗೆ ಎದ್ದರೆ ಸರಿಯಾಗಿ ಒಂದು ಸೂರ್ಯೋದಯಕ್ಕಿಂತ ಮೊದಲು, ಅರುಣೋದಯ ಕಾಲಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವ ಕಾಲಕ್ಕಿಂತ ಮೊದಲೇ ಎದ್ದು, ಚಾಪೆಯಿಂದ ಎದ್ದು ಸರಿಯಾಗಿ ಹಲ್ಲುಜ್ಜಿ ಒಂದಿಷ್ಟು ವ್ಯಾಯಾಮಗಳನ್ನು ಮಾಡಿ ಒಳ್ಳೆ ಸ್ನಾನ ಮಾಡಿದರೆ, 6 ಗಂಟೆಗಿಂತ ಮೊದಲೇ ನಾವು ಸ್ನಾನ ಮಾಡಿದೆವು ಅಂತಾದರೆ ನಾವೇ ನೋಡುವ ಇಡೀ ದಿವಸ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಆರಾಮದಲ್ಲಿರ್ತೇವೆ. ಸಂಜೆವರೆಗೆ, ರಾತ್ರಿವರೆಗೆ ನಮಗೆ ಟೈಮ್ ಹೆಚ್ಚಾಗ್ತದೆ. ಇನ್ನೂ ಟೈಮ್ ಹೋಗ್ತಾ ಇಲ್ಲ ಅಂತ ಅನ್ನಿಸುವಷ್ಟು ಸಮಯ ಉಳಿತದೆ. ಪ್ರತಿಯೊಬ್ಬರ ಅನುಭವ ಅದು. ಎಲ್ಲಿಯಾದರೂ ಬೆಳಿಗ್ಗೆ 9 ಗಂಟೆಗೆ ನಾವು ಎದ್ದರೆ ಅಥವಾ 8 ಗಂಟೆಗೋ 10 ಗಂಟೆಗೆ ಸೂರ್ಯೋದಯ ಆದಮೇಲೆ ಎದ್ದರೆ ಆ ಇಡೀ ದಿವಸ ನಮಗೆ ಕಿರಿಕಿರಿ ಇರ್ತದೆ. ಇದು ಎಲ್ಲರ ಅನುಭವ. ಯಾರೋ 100ರಲ್ಲಿ 1-2 ಜನ ಸೋಂಬೇರಿಗಳಿರ್ಬೋದು, ಬಿಟ್ಟರೆ ಹೆಚ್ಚಿನ ಸಾಮಾನ್ಯವಾಗಿ ಕೆಲಸ ಮಾಡಬೇಕು ಅಂತ ಹೇಳುವವರಿಗೆ ಪ್ರತಿಯೊಬ್ಬರ ಅನುಭವ ಇದು. ನೀವು ಯಾವತ್ತು ಬೆಳಿಗ್ಗೆ ಬೇಗ ಹೇಳ್ತೀರಿ ಆ ದಿವಸ ಇಡೀ ದಿವಸ ನಮಗೆ ಒಳ್ಳೆಯ ದಿವಸ ಆಗಿ ಕಾಣ್ತದೆ. ದಿವಸ ತಪ್ಪಲ್ಲ, ನಮ್ಮ ಗುಣ ಅದು. ನಾವು ಬೆಳಿಗ್ಗೆ ಬೇಗ ಎದ್ದ ಗುಣ. ನಾವು ತಡ ಎದ್ದ ದಿವಸ ಏನಾದರೂ ತೊಂದರೆ, ಯಾರನ್ನು ನೋಡಿದ್ರೂ ಬೈಬೇಕು ಅಂತ ಕಾಣ್ತದೆ. ಯಾವತ್ತೂ ವಾಚ್ ನೋಡ್ತಾ ಇರುವುದು, ಸಮಯ ಸಾಕಾಗುವುದಿಲ್ಲ, ಎಷ್ಟು ಮಾಡಿದರೂ ಸಮಯ ಸಾಕಾಗುವುದಿಲ್ಲ ಅಂತ. ಕೊನೆಗೆ ರಾತ್ರಿ 11 ಗಂಟೆ ಮನೆ ಬರುವಾಗ ಆಗ್ತದೆ ಅಂತ. ಕಾರಣ ಏನು ಅಂತ ಕೇಳಿದ್ರೆ, ಬೆಳಗ್ಗಿನ ಆ ಮುಹೂರ್ತ ಉಂಟಲ್ಲ, ಬ್ರಾಹ್ಮಿ ಮುಹೂರ್ತ ಎನ್ನುವಂಥದ್ದು, ಅದು ದಿವ್ಯ ಮುಹೂರ್ತ ಅಂತ ಕರೆಯುವಂಥದ್ದು, ದೇವ ಮುಹೂರ್ತ ಅಂತ. ಆ ಹೊತ್ತು ನಾವು ನಿದ್ರೆ ಮಾಡಿದರೆ, ಆ ಹೊತ್ತು ಮಲಗಿದರೆ ಅಲಕ್ಷ್ಮಿ ಬರ್ತಾಳಂತೆ.
ಅದಕ್ಕೋಸ್ಕರ ಆ ಹೊತ್ತಿಗೆ ನಾವು ಎದ್ದರೆ, ಆ ಹೊತ್ತಿಗೆ ಚಟುವಟಿಕೆಯನ್ನು ಆರಂಭ ಮಾಡಿದರೆ ಇಡೀ ದಿವಸ ಒಳ್ಳೆಯದಾಗುತ್ತದೆ ಅಂತ ಶಾಸ್ತ್ರಗಳು ಹೇಳ್ತದೆ. ಹಾಗಾಗಿ ಆಚಾರ ಅಲ್ಲಿಂದ ಆರಂಭ ಆಗ್ತದೆ. ಸ್ನಾನ ಎನ್ನುವಂಥದ್ದು ಒಂದು ಸಣ್ಣ ವಿಧಿ. ಅದಕ್ಕಿಂತ ಪೂರ್ವದಲ್ಲಿ ಬೆಳಿಗ್ಗೆ ಬೇಗ ಏಳಬೇಕಾದದ್ದು, ಸೂರ್ಯೋದಯಕ್ಕಿಂತ ಪ್ರಾಕ್ ನಾವು ಏಳಬೇಕಾದಂಥದ್ದು ನಿಯಮ. ಈ ರೀತಿಯಲ್ಲಿ ದೇಹವನ್ನು ಪಟುಗೊಳಿಸಬೇಕು ಸ್ನಾನಾದಿಗಳ ಮೂಲಕ. ಇದು ಒಂದು ಆಚಾರ, ಇದು ಶುದ್ಧಿಗೆ ಕಾರಣ. ಅದಾದ ಮೇಲೆ 24 ಗಂಟೆಯಲ್ಲಿ 1 ಗಂಟೆ ಆದರೂ ದೇವರಿಗೋಸ್ಕರ ಅಂತ ಇಡಬೇಕು. ಯಾಕೆ ದೇವರಿಗೋಸ್ಕರ ಅಂತ ಇಡಬೇಕು? ನಾವೇ ಬದುಕಬಹುದಲ್ವಾ? ನಮ್ಮ ಸಂಸಾರಕ್ಕೋಸ್ಕರವೇ ಎಲ್ಲ ದಿವಸವನ್ನು ವ್ಯಯ ಮಾಡಿಕೊಳ್ಬೋದಲ್ಲ, ಸಂಪಾದನೆಗೋಸ್ಕರವೇ ಮಾಡ್ಬೋದಲ್ವ ಅಂತ ಕೇಳಿದರೆ, ದೇವರು ಯಾರು ಅಂತ ಗೊತ್ತಾದರೆ ನಮ್ಮ ಇಡೀ ಜೀವನವನ್ನು ದೇವರಿಗೆ ಕೊಟ್ಟರು ದೇವರಿಗೆ ಕೊಟ್ಟದ್ದು ಕಮ್ಮಿ ಆಯಿತು ಅಂತ ನಮಗೆ ಭಾವನೆ ಬರ್ತದೆ. ದೇವರು ನಮಗೇನು ಕೊಟ್ಟಿದ್ದಾನೆ ಅಂತ ಕೆಲವರೆಲ್ಲ ಕೇಳುವುದುಂಟು. ದೇವರು ಏನು ಕೊಟ್ಟಿದ್ದಾನೆ? ದೇವರು ಏನು ಮಾಡಲಿಲ್ಲ ಕಷ್ಟ ಕಾಲದಲ್ಲಿ, ಮತ್ತು ದೇವರು ನನಗೆ ಏನು ಉಪಕಾರ ಮಾಡಲಿಲ್ಲ, ನನಗೆ ಮತ್ತಷ್ಟು ಕಷ್ಟವೇ ಕೊಟ್ಟದ್ದು ಅಂತ ಒಂದಷ್ಟು ಜನ ದೇವರನ್ನು ದೂರುವವರು ಇದ್ದಾರೆ. ಎಲ್ಲರೂ ಸಾಮಾನ್ಯ ಕಷ್ಟ ಬಂದು ಕೂಡಲೇ ಹಾಗೆ ಹೇಳ್ತಾರೆ, ದೇವರಿಗೆ ಕಣ್ಣು ಕಾಣುವುದಿಲ್ಲ, ನನ್ನನ್ನು ನೋಡುವುದಿಲ್ಲ, ದೇವರು ನನ್ನ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತೇವೆ. ದೇವರು ಏನು ಕೊಟ್ಟಿದ್ದಾನೆ ಅಂತ ಒಮ್ಮೆ ನೋಡುವ. ದೇವರು ಕೊಡಲಿಲ್ಲ ಅಂತ ಹೇಳುವವರಿಗೆ ನಾವು ಯಾವತ್ತೂ ಹಾಗೆ ಇನ್ನೊಬ್ಬರನ್ನು ನೋಡ್ತೇವೆ, ಅವನಿಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ, ನನಗೆ ಕೊಡಲಿಲ್ಲ, ನನಗೆ ಆ ವಸ್ತು ಕೊಡಲಿಲ್ಲ, ಈ ವಸ್ತು ಕೊಡಲಿಲ್ಲ ಅಂತ ದೇವರನ್ನು ದೂರ್ತಾ ಇರ್ತೇವೆ. ದೇವರು ಏನು ಕೊಟ್ಟಿದ್ದಾನೆ ಅಂತ, ದೇವರು ನಮಗೆ ಇನ್ನೇನು ಕೊಡೋದು ಬೇಡ, ಅಷ್ಟು ಕೊಟ್ಟಾಗಿದೆ. ಏನು ಕೊಟ್ಟಿದ್ದಾನೆ ಅಂತಂದರೆ ಅದ್ಭುತವಾದ ಒಂದು ದೇಹವನ್ನು ಕೊಟ್ಟಿದ್ದಾನೆ. ಇದನ್ನು ನೋಡಿದರೆ ನಾವು ದೇವರಿಗೆ ಜೀವಮಾನ ಇಡೀ ಕೃತಜ್ಞರಾಗಿರಬೇಕು. ಯಾಕೆ ಅಂತಂದರೆ ಅಂತಹ ಒಂದು ಶರೀರ, ಅದು ಅದರಲ್ಲಿ ಎಲ್ಲ ಉಂಟು. ಇಡೀ ಬ್ರಹ್ಮಾಂಡವೇ ಸೂಕ್ಷ್ಮ ರೂಪದಲ್ಲಿ ಉಂಟು ಶರೀರದಲ್ಲಿ. 7 ಸಾಗರಗಳು ಇದ್ದಾವೆ, ಆಕಾಶ, ದೊಡ್ಡ ಆಕಾಶ ಹೃದಯದೊಳಗುಂಟು, ಪಂಚಭೂತಗಳಿದ್ದಾವೆ. ಅಂಥ ಒಂದು ದೇಹವನ್ನು ಕೊಟ್ಟಿದ್ದಾನೆ. ಪದ್ಮಪುರಾಣ ಯಾವುದೊಂದು ಜಗತ್ತನ್ನು ಪದ್ಮ ಅಂತ ಕರೆಯುತ್ತದೋ ಅಂತಹ ಪದ್ಮಗಳಿಗೆ ಆಶ್ರಯವಾದದ್ದು ದೇಹ. ದೇಹದಲ್ಲಿ 7 ಪದ್ಮಗಳು, 6 ಚಕ್ರಗಳಿದ್ದಾವೆ, 7ನೇದ್ದು ಉಂಟು. ಹೀಗೆ ಒಟ್ಟು ಪ್ರಧಾನವಾದ ಷಟ್ಚಕ್ರ ಅಂತ ಕರೆಯುವಂತಹ ಪದ್ಮಗಳು 6 ಇದ್ದಾವೆ. ಮೇಲಿಂದ ಸಹಸ್ರಾರ ಅಂತ ಮತ್ತೊಂದು. ಹೀಗೆ ಪದ್ಮಗಳ ಪುಂಜವೇ ಉಂಟು ದೇಹದಲ್ಲಿ. ಅಷ್ಟು ಅದ್ಭುತವಾದ ದೇಹ. ಸಣ್ಣ ಒಂದು 2 ಚಕ್ರದ್ದೋ 3 ಚಕ್ರದ್ದೋ ಗಾಡಿ ಬಿಟ್ಟುಕೊಂಡು ಹೋಗುವವ 1 ವರ್ಷಕ್ಕೊಂದು ಸರ್ತಿ ಅದನ್ನು ಸರ್ವಿಸ್ ಮಾಡ್ತಾನೆ. ಇಲ್ಲದ್ರೆ 2 ತಿಂಗಳಿಗೋ 3 ತಿಂಗಳಿಗೋ ಸರ್ವಿಸ್ ಮಾಡಬೇಕು ಅಂತ ನೋಟಿಸ್ ಬರ್ತದೆ, ಅಥವಾ ನಮಗೆ ರಿಮೈಂಡರ್ ಬರ್ತಾ ಇರ್ತದೆ, ನಿಮ್ಮ ವೆಹಿಕಲನ್ನು ಸರ್ವಿಸ್ ಮಾಡಿ ಅಂತ. ನಾವು ಸರ್ವಿಸ್ ಮಾಡ್ತಾ ಇರ್ತೇವೆ. ನಮ್ಮ ಈ ದೇಹಕ್ಕೆ ನಾವು ಎಷ್ಟು ಸರ್ವಿಸ್ ಮಾಡಿದ್ದೇವೆ? ಇಡೀ ದಿವಸ, ವರ್ಷಗಟ್ಟಲೆ. ನಾವು ಒಬ್ಬರಿಗೆ 50 ವರ್ಷ ಆಯಿತು ಅಂದರೆ 50 ವರ್ಷವೂ ಕೂಡ ಆ ದೇಹವನ್ನು ಉಪಯೋಗ ಮಾಡಿಕೊಂಡು ಎಷ್ಟು ನೋಡಿದ್ದಾನೆ ಲೆಕ್ಕ ಇಲ್ಲ, ಎಷ್ಟು ಕೇಳಿದ್ದಾನೆ ಲೆಕ್ಕ ಇಲ್ಲ, ಎಷ್ಟು ಮಾತಾಡಿದ್ದಾನೆ ಲೆಕ್ಕ ಇಲ್ಲ, ಎಷ್ಟು ತಿಂದಿದ್ದಾನೆ ಲೆಕ್ಕ ಇಲ್ಲ, ಎಷ್ಟು ದೂರ ನಡೆದಿದ್ದಾನೆ ಅದು ಲೆಕ್ಕ ಇಲ್ಲ. ಆದರೂ ದೇಹಕ್ಕೆ ನೀವು ಎಷ್ಟು ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ ಕೇಳಿದ್ರೆ ನಾವೇನು ಕೊಡಲಿಲ್ಲ. ಒಂದು ದಿವಸವೂ ಸರಿಯಾಗಿ ಎಣ್ಣೆ ಹಚ್ಚಿ ಮಾಲೀಶ್ ಮಾಡಿಕೊಂಡು ದೇಹಕ್ಕೆ ಸರ್ವೀಸ್ ಅಂತ ನಾವು ಮಾಡಲಿಲ್ಲ. ಅನಾರೋಗ್ಯ ಬಂದರೆ ಔಷಧ ಕುಡಿದದ್ದು ಬಿಟ್ಟರೆ ಬೇರೆ ಯಾವುದೇ ಸರ್ವಿಸ್ ದೇಹಕ್ಕೆ ನಾವು ಮಾಡಲಿಲ್ಲ. ದೇಹಕ್ಕೆ ನಾವು ಏನು ಸೇವೆ ಮಾಡಿದ್ದೇವೆ? ನಾವೇ ದೇಹ ಅಂತ ಎಣಿಸ್ಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಮಾಡುವುದಿಲ್ಲ ಅಂತ ಅರ್ಥ. ನಾವು ನಮ್ಮನ್ನೊಂದು ಬದಿಯಲ್ಲಿಟ್ಟುಕೊಂಡು ಆಲೋಚನೆ ಮಾಡುವ. ಈಗ ನಾವು ಇನ್ನೊಬ್ಬರನ್ನು ನೋಡುವಾಗ ಅವರ ಕೈ ಕಾಲು ಕಣ್ಣು ಮುಖ ಅವರ ನಿಲುವು ನಮಗೆ ಹೇಗೆ ಕಾಣ್ತದೆ, ಹಾಗೆ ನನ್ನ ನಿಲುವು ನನಗೆ ಕಾಣಬೇಕು. ನಾನು ಹೊರಗೆ ನಿಂತುಕೊಂಡು ನೋಡಬೇಕು ನನ್ನ ಈ ದೇಹ ಯಾವಾಗ ಹುಟ್ಟಿದೆ, ಇಲ್ಲಿವರೆಗೆ ನನ್ನೊಟ್ಟಿಗೆ ಉಂಟು. ಈ ದೇಹ ಸರಿ ಇರಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ? ಏನು ಮಾಡಲಿಲ್ಲ. ಯಾರ್ಯಾರೋ ಹೇಳಿದ್ದಕ್ಕೆ ನಾನು ಮಾಡಿದ್ದು. ಹೋಗು ಮಾರೆ ಆಸ್ಪತ್ರೆಗೆ ಅಂತ ಯಾರು ಹೇಳಿದ್ರು ಹೋದೆವು, ಅಥವಾ ಸ್ವಲ್ಪ ಎಂತಾದರೂ ಶೀತ ಆಗ್ತದೆ ಔಷಧ ಕುಡಿ ಅಂತ ಹೇಳಿದ್ದಕ್ಕೆ ಕುಡಿದೆವು, ಇಲ್ಲದ್ರೆ ಅದು ಬೇಡ ಅಂತ ಹೇಳುವವರು. ಹೀಗೆ ಕಷ್ಟಪಟ್ಟು ಇನ್ಯಾರೋ ನಮಗೆ ಹೆದರಿಸಿ ಕುಡಿಸಿ ಔಷಧ ಕುಡಿಸಿ ನಮ್ಮ ದೇಹವನ್ನು ನಾವು ಸುಖವಾಗಿಟ್ಟದ್ದು ಬಿಟ್ಟರೆ ನಾವಾಗೇ ನಮ್ಮ ದೇಹದ ಬಗ್ಗೆ ಏನೂ ವಿಚಾರ ಮಾಡಲಿಲ್ಲ, ಯಾವ ಕಾಳಜಿಯನ್ನು ಪಡ್ಕೊಳ್ಳಿಲ್ಲ ಅಂತ ಗೊತ್ತಾಗ್ತದೆ. ಆದರೂ ನಮ್ಮ ದೇಹ ದೃಢವಾಗುಂಟಲ್ವ, ಇದನ್ನು ಯಾರು ಇಟ್ಟರೆ ಹೀಗೆ ಅಂತ. ಲೋಕದಲ್ಲಿ ನಾವು ಮಾಡಿದ ಎಲ್ಲ ಮೆಷಿನ್ಗಳನ್ನು ನೋಡಿದರೆ, ಯಂತ್ರಗಳನ್ನು ನೋಡಿದರೆ ಅದಕ್ಕಿಂತ ಹೆಚ್ಚು ಪಟುವಾಗಿರುವ ಯಂತ್ರ ನಮ್ಮ ದೇಹ. ನಿಮಗೆ ಆಶ್ಚರ್ಯ ಆಗ್ಬೋದು. ಯಾವುದೇ ಒಂದು ಲೋಹದ ಯಂತ್ರ ಚಕ್ರ ತಿರುಗುತ್ತಾ ಇದ್ದರೆ ಸ್ವಲ್ಪ ಸಮಯದಲ್ಲಿ ಅದು ಹಾರ್ಡ್ ಆಗ್ತದೆ. ಅದನ್ನು ಮತ್ತೆ ಸರಿಯಾಗಿ ತಿರುಗು ಹಾಗೆ ಮಾಡಬೇಕಾದ್ರೆ ಗ್ರೀಸ್ ಕೊಡಬೇಕು. ನಮ್ಮ ದೇಹದ ಎಲುಬು ಕೀಲುಗಳಿಗೂ ಗ್ರೀಸ್ನ ಅವಶ್ಯಕತೆ ಉಂಟು. ನೀವು ವೈದ್ಯರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಎಣ್ಣೆ ಅಂಶ ಕಮ್ಮಿ ಆಗಿದೆ ದೇಹದಲ್ಲಿ, ಗ್ರೀಸ್ ಬೇಕು ಅಂತ. ಯಾಕೆ ಅಂತಂದರೆ ಎಲುಬುಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಬೇಕಾಗುವ ಎಣ್ಣೆ ಅಂಶವನ್ನು ದೇಹವೇ ತಯಾರು ಮಾಡಿಕೊಂಡು ಸರ್ವಿಸ್ ಮಾಡಿಕೊಂಡು ಇರ್ತದೆ.
ಎಷ್ಟು ಅದ್ಭುತವಾದ ನಮ್ಮ ದೇಹ ಅಂತಂದರೆ, ತನಗೆ ಏನು ಬೇಕು ಕಾಲ ಕಾಲಕ್ಕೆ ಅದನ್ನು ಎಲ್ಲವನ್ನು ಅದೇ ಮಾಡಿಕೊಂಡು ನಮ್ಮ ಮನಸ್ಸಿಗೆ ಶಾಂತಿಯನ್ನು ಶುದ್ಧಿಯನ್ನು ಕೊಡ್ತದೆ ಅಂತಂದರೆ ನಮ್ಮನ್ನು ಎಷ್ಟು ಚೆನ್ನಾಗಿ ಸಾಕ್ತಾ ಉಂಟು ನಮ್ಮ ದೇಹ ಅಂತ. ನಾವೇ ದೇಹ ಅಂತ ಎಣಿಸಿಕೊಂಡ್ರೆ ತಾಪತ್ರಯವೇ ಇಲ್ಲ. ನಾವು ದೇಹಕ್ಕಿಂತ ಬೇರೆ ನಮಗೆ ಗೊತ್ತಿರ್ತದೆ. ನನ್ನ ತಲೆ, ನನ್ನ ಕೈ, ನನ್ನ ಕಾಲು, ನನ್ನ ಹೊಟ್ಟೆ ಅಂತ ಹೇಳುವಾಗ ನಾನು ಬೇರೆ ಇದ್ದೇನೆ ಅಂತ ಆ ಭಾವನೆ ಬಂದರೆ, ಅದನ್ನು ಬಂದ ಮೇಲೆ ಈ ದೇಹವನ್ನು ನೋಡಿದರೆ ನಮಗೆ ದೇವರು ಕೊಟ್ಟದ್ದು ಎಷ್ಟು ದೊಡ್ಡ ವರ ಅಂತ ಗೊತ್ತಾಗ್ತದೆ. ಯಾವುದೋ ಒಂದು ಗಾಡಿ 4 ದಿವಸದಲ್ಲಿ ಹಾಳಾಗಿ ಮೂಲೆ ಗುಂಪಾಗ್ತದೆ. ಒಂದು ಸತಿ ಆಕ್ಸಿಡೆಂಟ್ ಆದರೆ ಸ್ಕ್ರ್ಯಾಪಿಗೆ ಹಾಕುವ ಅಂತ ಹೇಳ್ತೇವೆ. ನೋಡುವ ಕೈಕಾಲು ಮುರಿದ್ರೆ ನಮ್ಮನ್ನು ಸ್ಕ್ರ್ಯಾಪಿಗೆ ಹಾಕೊಳ್ಳುವ? ಇಲ್ಲ, ಅದನ್ನು ಸರಿ ಮಾಡಿ ಏನಾದರೂ ಮಾಡಿ ಔಷಧೋಪಚಾರ ಮಾಡಿ ಮತ್ತೆ ಸರಿಯಾಗ್ತೇವೆ. ಹೇಗೆ ಇದಾಗ್ತದೆ? ಅಥವಾ ಈ ದೇಹವನ್ನು ದೇವರು ನಮಗೆ ಹೇಗೆ ಕೊಟ್ಟಿದ್ದಾನೆ? ದೇವರ ದೂರದೃಷ್ಟಿ ಎಷ್ಟು ದೊಡ್ಡದು. 100 ವರ್ಷ ಬದುಕ್ತದಲ್ವ ಈ ದೇಹ, ಏನೂ ಆಗುವುದಿಲ್ಲ ಅಲ್ವಾ? ಅದು ಎಷ್ಟು ಕಷ್ಟ ಅಂತಂದರೆ, ನಾವು ಒಂದಷ್ಟು ತಿಂತೇವೆ, ತಿನ್ನುವಾಗ ಯಾವುದು ಭೋಜ್ಯ ಯಾವುದು ಅಭೋಜ್ಯ ನೋಡುವುದಿಲ್ಲ, ಸಿಕ್ಕಿದ್ದೆಲ್ಲ ತಿಂತೇವೆ. ನಾಲಿಗೆಗೂ ರುಚಿ ಕಂಡದ್ದು ಎಲ್ಲವನ್ನು ನಾಲಿಗೆ ಬೇಕು ಹೇಳ್ತದೆ, ಹೊಟ್ಟೆಯನ್ನು ನೋಡುವುದಿಲ್ಲ, ಅದು ಎಲ್ಲವನ್ನು ತಿಂತೇವೆ. ಆದರೆ ಅದೂ ಜೀರ್ಣವಾಗಿ ಹೋಗ್ತದಲ್ವ? ಜಲಾಂಶ ಮತ್ತೊಂದು ಭಾಗದಲ್ಲಿ, ಘನಾಂಶ ಇನ್ನೊಂದು ದ್ವಾರದಲ್ಲಿ ಹೋಗಿ ನಿತ್ಯ ತಿಂದದ್ದೆಲ್ಲ ಮತ್ತೊಂದು ಕಡೆಯಲ್ಲಿ ಹೊರಗೆ ಹೋಗಿ ದೇಹ ಹಾಗೆ ಇರ್ತದೆ. ದೇಹಕ್ಕೆ ವೃದ್ಧಿಕ್ಷಯಗಳುಂಟು, ದೇಹ ಬೆಳೀತದೆ, ಕೂದಲು ಕಪ್ಪಾಗ್ತದೆ, ಬಿಳಿ ಆಗ್ತದೆ, ಉಗುರುಗಳು ಬರ್ತದೆ. ಈ ರೀತಿ ಅದ್ಭುತವಾದ ಒಂದು ದೇಹವನ್ನು ದೇವರು ನಮಗೆ ಕೊಟ್ಟಿದ್ದಾನಲ್ವ? ಇದರಲ್ಲಿ ಒಂದೊಂದು ಪಾರ್ಟಿಗೆ ಲಕ್ಷಗಟ್ಟಲೆ ರೇಟ್ ಉಂಟು. ಇವತ್ತು ನೀವು ಮಾರಲಿಕ್ಕೆ ಹೋದರೆ ಅದು ಇಲ್ಲದಿದ್ದವರಿಗೆ ಗೊತ್ತಾಗ್ತದೆ, ಇದ್ದವರಿಗಲ್ಲ. ಕಣ್ಣಿಗೆ ಎಷ್ಟು ರೇಟ್ ಉಂಟು ಅಂತ ಕಣ್ಣಿನ ಹೇಳ್ತಾನೆ, ಕಣ್ಣಿದ್ದವ ಹೇಳುವುದಿಲ್ಲ. ನಮಗೆ 2 ಕಣ್ಣು ಸರಿಯಾಗಿ ಉಂಟು, ಹಾಗಾಗಿ ನಮಗೆ ಕಣ್ಣಿನ ಕ್ರಯ ಗೊತ್ತಿಲ್ಲ, ಮಾರ್ಕೆಟ್ನಲ್ಲಿ ಕಣ್ಣಿಗೆ ಎಷ್ಟು ರೇಟ್ ಉಂಟು ಅಂತ ಗೊತ್ತಿಲ್ಲ. ಆದರೆ ಕಣ್ಣು ಇಲ್ಲದೇ ಇದ್ದವ ಕಣ್ಣಿಗೆ ಎಷ್ಟು ರೇಟ್ ಅಂತ ಹೇಳ್ತಾನೆ. ಹೀಗೆ ದೇವರು ನಮಗೆ ಕೊಟ್ಟದ್ದು ಯಾವುದು ಅಂತಂದರೆ ಅದ್ಭುತವಾದ ಒಂದು ದೇಹ. ಈ ದೇಹವನ್ನು ನಾವು ಸುಮ್ಮನೆ ಬಿಡಬಾರ್ದು, ಅಥವಾ ಅದಕ್ಕೂ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಬೇಕು, ಅದರಿಂದ ಮನಸ್ಸನ್ನು ಹಾಕಬೇಕು. ಇದಕ್ಕಿರುವಂಥದ್ದು ಆಚಾರ. ದೇಹ, ನಮ್ಮ ಮನಸ್ಸುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ಬದುಕುವಂಥ ವ್ಯವಸ್ಥೆ ಉಂಟಲ್ಲ, ಅದನ್ನು ಆಚಾರ ಅಂತ ಕರೆದದ್ದು. ಹಾಗಾಗಿ ಪುರಾಣಗಳು ಆಚಾರವನ್ನು ರಕ್ಷಣೆ ಮಾಡಿ ಆಚಾರವಂತರಾಗಿ ಅಂತ ಉಪದೇಶ ಕೊಡೋದ್ರ ಹಿಂದೆ ಏನು ಅಂತಂದರೆ, ನಿಮ್ಮ ದೇಹದ ಬಗ್ಗೆ ನಿಮಗೆ ಕಾಳಜಿ ಇರಲಿ,